ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ಸಿನಿಮಾ ರೀತಿಯಲ್ಲಿ ಕಿಡ್ನಾಪ್, ಒಬ್ಬನನ್ನ ಅಪಹರಿಸೋಕೆ ಬಂದಿದ್ದು 15 ಜನ. ತೆಲಂಗಾಣಕ್ಕೆ ಹೊತ್ತೊಯ್ದಿದ್ದವರಲ್ಲಿ 2 ಬಂಧಿಸಿದ ಪೊಲೀಸರು. ಐಷಾರಾಮಿ ಜೀವನ ನಡೆಸುತ್ತಿದ್ದ ರಾಜುನ ಅಪಹರಿಸಿ ಹಣಕ್ಕೆ ಬೇಡಿಕೆ. ಆದರೆ ತೆಲಂಗಾಣದ ಸಿಸಿಎಸ್ನಲ್ಲಿ ರಾಜುಗೆ ವಿರುದ್ಧವಾಗಿ ದಾಖಲಾಗಿತ್ತು ವಂಚನೆ ಕೇಸ್. ಸುಳ್ಳು ಕೇಸ್ ದಾಖಲಿಸಿದ್ದವರೇ ಕಿಡ್ನಾಪ್ ಮಾಡಿದ್ದು ಅಂತ ರಾಜು ಆರೋಪ. ವಿಧಾನಸಭೆ ಲೋಕಸಭೆ ಎಲೆಕ್ಷನ್ನಲ್ಲಿ ಸೋಲಿನಿಂದ ಕಂಗಾಲು. ಈಗ ಧರಣಿ ಹೋರಾಟಗಳ ಮೂಲಕ ಆಕ್ಟಿವ್ ಆದ ಶ್ರೀರಾಮುಲು. ಸಂಡೂರು ಬೈ ಎಲೆಕ್ಷನ್ ಟಿಕೆಟ್ ಗಿಟ್ಟಿಸಿಕೊಳ್ಳೋಕೆ ಮಾಜಿ ಸಚಿವರ ಸರ್ಕಸ್. ಸುನಿತಾ ವಿಲಿಯಮ್ಸ್ ಇರುವ ನೌಕೆಯಲ್ಲಿ ಹೀಲಿಯಂ ಇಂಧನ ಲೀಕ್. 28ರ ಪೈಕಿ 4-5 ಟ್ರಸ್ಟ್ ಇಂಜಿನ್ ಫೇಲ್ಯೂರ್. ನಾಸಾದಿಂದ ಸ್ಟೇ ಫುಟ್ ಅಲರ್ಟ್. ಸುನಿತಾ ವಿಲಿಯಮ್ಸ್ ಮರಳೋದು ಯಾವಾಗ ಅನ್ನೋ ಪ್ರಶ್ನೆ. ನಾನ್ ವೆಜ್ ಪ್ರಿಯರಿಗೆ ಮತ್ತೊಂದು ಶಾಕ್. ರಾಜ್ಯದ ಹಲವೆಡೆ ಚಿಕನ್ ಶವರ್ಮಾದಲ್ಲಿ ಬ್ಯಾಕ್ಟೀರಿಯಾ ಈಸ್ಟ್ ಪತ್ತೆ. ಹೈಜಿನ್ ಕಾಪಾಡದೆ ಇದ್ರೆ ಕ್ರಮ ಕೈಗೊಳ್ಳೋದಾಗಿ ಆಹಾರ ಇಲಾಖೆ ಎಚ್ಚರಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.